ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ. ನಾನಂತೂ ಆರಾಮದೀನಿ. ಸೊ ಇವತ್ತು ನಾವು ಬಂದೀವಿ ಮೆಟ್ರೋ ಮಾಲ್ಗೆ. ಸ್ವಲ್ಪ ರೇಷನ್ ಬೇಕಾಗಿತ್ತು, ಹಾಗಾಗಿ ತೊಗೊಳಕ್ಕಂತ ಬಂದ್ವಿ. ಮೇನ್ಲಿ ನಾವು ಬಂದಿರೋದು ಮೀನು ತೊಗೊಳೋದಕ್ಕೆ. ಇಲ್ಲಿ ಫಿಶ್ ತುಂಬ ಫ್ರೆಶ್ ಆಗಿ ಸಿಗುತ್ತೆ, ಹಾಗಾಗಿ ಇಲ್ಲಿ ಬಂದಿರೋದು ನಾವು. ಮೇನ್ ರೀಸನ್ನೇ ಅದಕ್ಕೋಸ್ಕರ. ನಿಮ್ಗೆ ಗೊತ್ತಿದೆ, ಊರಿಗೆ ಹೋಗಿ ಬಂದಾಗಿಂದ ನಮ್ಗೆ ಆರಾಮಿಲ್ಲ ಅಂತ. ಸೊ ಹಾಗಾಗಿ ಸ್ವಲ್ಪ ಖಾರಾಗಿ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಅಂತ ಬಂದಿದ್ವಿ. ನೋಡಿ, ಇಲ್ಲಿ ಎಲ್ಲ ಥರನೂ ಸಿಗುತ್ತೆ, ಸ್ವಲ್ಪ ಕಮ್ಮಿ ರೇಟಿಗೂ ಸಿಗುತ್ತೆ. ನೋಡಿ, ನಾವು ಇಷ್ಟು ಐಟಮ್ ತೊಗೊಂಡಿದ್ದೀವಿ ಅಷ್ಟೇ. 1700 ರೂಪಾಯಿ ಆಯಿತು. ಸೊ ಬಿಲ್ಲಿಂಗ್ ಆಯಿತು. ನಮ್ಮ ಮನೆಯವರು ಎಲ್ಲ ಐಟಮ್ಸ್ಗಳನ್ನು ನೋಡಿ ಗಾಡೀಲಿ ಹಾಕ್ತಾ ಇದ್ದಾರೆ. ನಾನು ಮುಂದೆ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಮನೆಗೆ ಹೋಗಿ ಫಿಶ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದೇನೇ ನಾವು ಮೆಟ್ರೋ ಮನೆಯಿಂದ ತಿಂದಿರೋಂಥ ಫಿಶ್ಶು. ಅವರೇ ಕಟ್ ಮಾಡಿ ಕ್ಲೀನ್ ಮಾಡಿ ಕೊಡ್ತಾರೆ. ಬಟ್ ಕ್ಲೀನ್ ನಾವು ಇನ್ನೊಂದ್ಸಲ ಮಾಡ್ಕೊಳ್ಬೇಕು, ಒಮ್ಮೆ ಉಳ್ಕೊಂಡ್ಬಿಟ್ಟಿರುತ್ತೆ ಹೋಲ್ಸೆಲ್ಲ. ಉಪ್ಪು ಹಾಕಿ ನೀಟಾಗಿ ತೊಳ್ಕೊಂಡಿದ್ದೀನಿ. ಇದಕ್ಕೆ ಜಸ್ಟ್ ಹೀಗೆ ಉಪ್ಪು ಖಾರ ಫಿಶ್ ಮಸಾಲ ಹಾಕಿ ಒಂದು ಮಸಾಲ ರೆಡಿ ಮಾಡಿ ಅದನ್ನು ಮ್ಯಾರಿನೇಟ್ ಆಗೋಕೆ ಇಡ್ತೀನಿ. ಮತ್ತು ಮಸಾಲನೇ ಬೇರೆ ಮಾಡ್ತೀನಿ. ಬನ್ನಿ ಇವಾಗ ಮ್ಯಾರಿನೇಟ್ ಮಾಡಿಡೋಣ ಫಸ್ಟು. ಫ್ರೆಂಡ್ಸ್, ಮ್ಯಾರಿನೇಟ್ಗೆ ಫಸ್ಟು ಒಂದು ಪ್ಯಾಕೆಟ್ ಫುಲ್ಲು ಕಬಾಬ್ ಪುಡಿ ಹಾಕಿದೆ. ಅದಾದಮೇಲೆ ರುಚಿ ತಕ್ಕಷ್ಟು ಉಪ್ಪು, ಒಂದು ಚಮಚ ಖಾರದ ಪುಡಿ ಮತ್ತು ಅರಿಶಿನ ಪುಡಿ, ಅದು ಸ್ಕಿಪ್ ಆಗಿದೆ. ಆಮೇಲೆ ಒಂದು ಮೊಟ್ಟೆ ಹೊಡೆದಾಕಬೇಕು. ಶೆಲ್ ಬಿತ್ತ. ಓಕೆ, ಒಂದು ಮೊಟ್ಟೆನ ಒಡೆದು ಹಾಕಬೇಕು. ಚೆನ್ನಾಗಿ ಅದನ್ನ ಕಳಿಸ್ಕೊಂಡು ನೋಡಿ ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ತೋರಿಸ್ತೀನಿ ನೋಡಿ. ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ ಇವಾಗ ಮೀನನ್ನ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮ್ಯಾರಿನೇಟ್ ಆಗೋದಕ್ಕೆ ಇಡಬೇಕು. ಈಗ ನೋಡಿ, ಇದು ಫಿಶ್ಶು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಲ್ಲ, ಇವಾಗ ಇನ್ನೊಂದು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನೋಡಿ, ಈ ಥರ ನೀರು ಕುದಿಯುವಾಗ ಒಣಮೆಣ್ಸಿನ್ಕಾಯಿ, 1 kg ಮೀನಿಗೆ 1/4 kg ಒಣಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಕುದಿಸ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ಅದನ್ನು ಸೋಸಿಟ್ಕೊಳ್ಬೇಕು. ನಮ್ಮ ಹತ್ರ ಅದು ಸಾಣಿಗೆ ಇರಲಿಲ್ಲ, ಅದಕ್ಕೋಸ್ಕರ ಇದರಲ್ಲಿ ಸೋಸಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸೋಸಿ ಇಟ್ಕೊಂಡಿದ್ದೀನಿ. ಓಕೆನಾ? ಫುಲ್ ನೀರೆಲ್ಲ ಹೋಗಬೇಕು. ಈಗ ಸ್ಪೈಸಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ, ಕಾಳು ಮೆಣಸು, ಇದು ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಬೀಜ ಮತ್ತು ಸೋಂಪು, ಎಲ್ಲ ಥರ ಸ್ಪೈಸಸ್ಸು ಹಾಕ್ಕೊಂಡ್ಬಿಟ್ಟು, ಸೋಂಪಲ್ಲ ಆಯಿತಾ, ಅಜ್ವಾನ. ಓಕೆ. ಆಮೇಲೆ ನೋಡಿ, ಸೋಸಿಟ್ಟಿದ್ನಲ್ಲ, ನೀರೆಲ್ಲ ಹೋಗಿದೆ ಚೆನ್ನಾಗಿ. ಇವಾಗ ಮೊದಲು ನಾನು ಸ್ಪೈಸಸ್ ಅಷ್ಟೇ ಮಿಕ್ಸರ್ಗೆ ಹಾಕ್ಕೊಳ್ತೀನಿ. ನೋಡಿ, ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಫಸ್ಟ್ ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಸಣ್ಣ ಆಗಲ್ಲ, ಅದಕ್ಕೋಸ್ಕರ. ನೋಡಿ, ಸ್ಪೈಸಸ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನು ಸಾಫ್ಟಾಗಿ ಬೇಯಿಸಿದ್ವಲ್ಲ ಆ ಮೆಣಸು ಹಾಕಬೇಕು. ಮೆಣಸು ಹಾಕಿ ಇದನ್ನು ಇವಾಗ ಚೆನ್ನಾಗಿ ರುಬ್ಕೊಳ್ಬೇಕು. ಇದೊಂದು ಕರೆಕ್ಟಾಗಿ ತುಂಬು ತೆಗಿಬೇಕು ಫ್ರೆಂಡ್ಸ್. ನಾನು ಅರ್ಜೆಂಟಲ್ಲಿ ಹಂಗೆ ಹಾಕಿದೆ. ಓಕೆ, ನೀಟಾಗಿ ತಕ್ಕೊಂಡು ಚೆನ್ನಾಗಿ ಹುಣಸೆಹಣ್ಣು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಹನಿ ನೀರನ್ನು ಹಾಕಬಾರ್ದು. ಆವಾಗಲೇ ಹುಣಸೆ ನೀರು ನೀವು ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಡಬಲ್ ಆಗುತ್ತೆ. ಓಕೆ, ನೋಡಿ, ನಾವು ಒಂದು ಹನಿನೂ ನೀರು ಹಾಕಿಲ್ಲ, ಹುಣಸೆ ನೀರನ್ನೇ ಹಾಕಿ ರುಬ್ಕೊಂಡಿರೋದು. ಓಕೆ, ಎಷ್ಟು ಸಾಫ್ಟ್ ಆಗಬೇಕಾದ್ರೂ ರುಬ್ಕೊಳ್ಬೋದು. ನಮ್ಮದು ಮಿಕ್ಸರ್ ಸ್ವಲ್ಪ ಸರಿ ಇಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ಓಕೆನಾ? ಇವಾಗ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಆ ಫಿಶ್ಶಿಗೆ ಚೆನ್ನಾಗಿ ಈ ಮಸಾಲೆನ ಹಾಕಿ ಮ್ಯಾರಿನೇಟ್ ಮಾಡೋಣ. ಬನ್ನಿ. ಫ್ರೆಂಡ್ಸ್, ಮ್ಯಾರಿನೇಟ್ ಮಾಡಿಟ್ಟಿದ್ದೆ ನೋಡಿ. ಅದಾದಮೇಲೆ ಎಣ್ಣೆ ಕಾಯೋಕ್ಕೂ ಇಟ್ಟಿದ್ದೆ. ಎಣ್ಣೆ ಕಾದ್ಮೇಲೆ ಒಂದೊಂದೇ ಫಿಶ್ನ ಬಿಸಿ ಮಾಡೋದಕ್ಕೆ ಫ್ರೈ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ನ ಸ್ಲೋವಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ನೀವು ಸ್ಲೋವಲ್ಲೇ ಇಡಬೇಕು, ಲೇಟ್ ಆದರೂ ಪರವಾಗಿಲ್ಲ, ಅಂದ್ರೆ ಚೆನ್ನಾಗಿ ಬೇಯ್ದು. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿ ಹಾಕಿದ್ದೆ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಥರ. ಓಕೆನಾ? ಸೊ 2 ಕಡೆ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಇವಾಗ. ನೋಡಿ, ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ?
ಅಷ್ಟೇ ಸಾಫ್ಟಾಗಿ ಬೇದಿದೆ. ಇವಾಗ ಟೇಸ್ಟ್ ಮಾಡೋಣ ಬನ್ನಿ. ಸೂಪರ್ ಆಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ ಈ ರೆಸಿಪಿನ. ಸಖತ್ತಾಗಿರುತ್ತೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಂಗೆ ಮೀನು ತಿನ್ನೋಕ್ಕೆ ಬರಲ್ಲ, ಚಿಕ್ಕ ಚಿಕ್ಕ ಮುಳ್ಳಿರುತ್ತಲ್ಲ ಅದು ತಿನ್ನೋಕ್ಕೆ ಬರಲ್ಲ, ಬಿಡಿಸ್ಕೊಡ್ಬೇಕು ನನ್ನ ಗಂಡ. ಇದು ತಿಂತೀನಿ, ಅಂಜಲು ಮತ್ತು ಬೊಂಗಡೆ ಅನಿಸುತ್ತೆ, ಅದನ್ನೆಲ್ಲ ತಿಂತೀನಿ. ಅದು ಬಿಟ್ಟರೆ ದೊಡ್ಡ ದೊಡ್ಡ ಮೀನು ತಿಂತೀನಿ, ಚಿಕ್ಕ ಚಿಕ್ಕ ಮೀನು ತಿನ್ನೋಕ್ಕೆ ಬರಲ್ಲ ನನಗೆ. ಬಟ್ ಇದಂತರೂ ನಿಜವಾಗ್ಲೂ ಸಖತ್ತಾಗಿದೆ. ವಾವ್, ನಿಜವಾಗ್ಲೂ ಸೂಪರಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ನಿಮಗೆ ಈ ಫಿಶ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ನನಗಂತೂ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಟೇಸ್ಟ್ ತಿನ್ನಬೇಕಂಗಿತ್ತು, ಸಖತ್ತಾಗಿತ್ತು. ಯಪ್ಪ, ನಿಮ್ಮ ಜೊತೆ ಮಾತಾಡೋಕ್ಕೂ ಆಗ್ತಾಯಿಲ್ಲ, ನನಗೆ ಅಷ್ಟು ಸಖತ್ತಾಗಿತ್ತು. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.